ನಿಚ್ಚರುಚಿತವ ಶಿವ 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 ತನ್ನೊಡನೆ ಗುರುರಾಯ ಓಡರಿಯದ ದ್ರೋಣ ಭೀಷ್ಮರು ಕೂಡ ತಲೆಗೊಟ್ಟೈ ಸರಳಿ ತಾನ್ ಮಾಡಿಕೆ ನರಸಂಗೆ ತಾನಿಕೆ ಅರಸಂಗೆ ಎನ್ನುತ್ತ ಮರುಗಿದನು ಕಲಿಕನ್ನ ತನ್ನೊಂದಿಗೆ ಯುದ್ಧ ಪ್ರೀತಿ ಆ ಸ್ವಾಮಿ ಗೌರವೇಶ್ವರನಿಗೆ ನೋಡಿ ದಣಿಯನ್ನು ನಿಚ್ಚಲು ಉಚಿತವ ಮಾಡಿ ದಣಿಯನ್ನು ಏನೇನು ಬಹುಮಾನಗಳನ್ನು ಕೊಟ್ಟರು, ಏನೇನು ಉಪಾಯಗಳನ್ನು ಕೊಟ್ಟರು, ಏನೇನು ಗೌರವಗಳನ್ನು ಕೊಟ್ಟರು ಸಾಕಾಗೋದಿಲ್ಲ. ಕರ್ಣನಿಗೆ ಇನ್ನೂ ಆಗಬೇಕು, ಇನ್ನೂ ಆಗಬೇಕು, ಅವನ ಯೋಗ್ಯತೆಗೆ ಅವನ ಅರ್ಹತೆಗೆ ಸರಿಯಾದ ನಾವೇನು ಮಾಡೇ ಇಲ್ಲ ಅಂತೇಳಿ ಗೌರವ ಪ್ರತಿಕ್ಷಣವೂ ಅನ್ಕೊಳ್ತಾ ಇಲ್ಲ. ತನ್ನ ವಿಷಯದಲ್ಲಿ ಅದೆಷ್ಟು ಪ್ರೀತಿ, ಅದೆಷ್ಟು ಗೌರವ, ಅದೆಷ್ಟು ಶ್ರದ್ಧೆ ಅವನಿಗೆ. ಅಂತಹ ಗೌರವ ಸ್ವಾಮಿ ಕೇಳಮೇಲೆಲ್ಲ ಆಡಿ ತಿಳಿಯನು, ಯಾವಾಗಲೂ ಹೊರದೇ ಕಣ್ಣನ್ನು ಹುಡುಸೋದೇ ಮಾತು. ಅಂತಹ ಗೌರವ ಸ್ವಾಮಿಗೆ ನಾನು ಏನು ಮಾಡಿದೆ ಅಂತ ಈಗ ಹಿಂದಿಂದೆಲ್ಲ ನೆನೆಸ್ಕೊಳ್ತಾ ಇದ್ದಾನೆ. ಗೋಡಲರಿಯಲೇ ದ್ರೋಣ ಭೀಷ್ಮರು ಕೂಡ ತಲೆಗೊಟ್ಟೊಯ್ಸರಲ್ಲಿ ತಾ ಮಾಡಿದೆ ನರಸಂಗೆ. ಭೀಷ್ಮರು ಯುದ್ಧ ಮಾಡಿ ಬಂದರು, ಯಾರ್ಯಾರನ್ನೋ ಬಂದರು, ಒಂದಷ್ಟು ಸಂಹಾರ ಮಾಡಿದ್ರು. ಆದರೆ ಮನೆಗೆ ಬಂದ ಕೂಡಲೇ ಕರ್ಣ ಹೇಳ್ತಾ ಇದ್ದ, ದುರ್ಯೋಧನ ನಿಮ್ಮ ಅಜ್ಜ ಇದಾರಲ್ಲ ಭಾರಿ ಯುದ್ಧ ಮಾಡಬೇಕು, ನೀವು ಅಂದ್ಕೋಬೇಡ, ಅವ್ರು ಹೊಡೆದಿರೋದೆಲ್ಲ ಚಿಲ್ಲರೆ ಬಂದೆ ಜನರನ್ನ, ಮಕುಟವಂಶನರನ್ನ ಅಂತ ಹೇಳಿದ್ದಾರೆ. ತಲೆ ಮೇಲೆ ಕಿರೀಟ ಆಯ್ತು ಸಾಕು, ಯಾವ ದೇಶ ಏನು ಶಕ್ತಿ ಅದೆಲ್ಲ ಏನೂ ಇಲ್ಲ, ಸುಮ್ಮನೆ ತಲೆ ಮೇಲೆ ಹೊರದಾಕಿದ್ದಾರೆ ಅಷ್ಟೇ. ತುಂಬಾ ದೊಡ್ಡ ಯುದ್ಧ ಮಾಡಿದ್ದಾರೆ ಅನ್ಕೋಬೇಡ, ಈ ಮುದುಕಿನಿಗೆ ಏನು ಯುದ್ಧ ಮಾಡೋಕ್ಕಾಗುತ್ತೆ ಅಂತ ಅಪಹಾಸ್ಯ ಮಾಡ್ತಾ ಇದ್ದೆ. ಹಾಗೆ ದ್ರೋಣರಿಗೆ ಅವರು ನಾನು ಧರ್ಮರಾಜನನ್ನ ಸೆರೆ ಹಿಡಿದುಕೊಡ್ತೇನೆ ಅಂತ ಮಾತು ಕೊಟ್ಟು ಯುದ್ಧಕ್ಕೆ ಹೋದ್ರು ಕೂಡ ಬಂದಾಗ ಹಿಡ್ಕೊಡ್ತಾರಪ್ಪ, ಬಂದೇ ಬಿಟ್ಟಲ್ಲ, ಧರ್ಮರಾಜನ ತಲೆ ಕರ್ಕೊಂಡ್ಬರ್ತಾ ಇದ್ದಾರೆ, ಈಗ ಕಾಲದಲ್ಲಿ ಕಡಿಮೆ ಬಿಡ್ತಾರೆ ಅಂತ ಹಾಸ್ಯ ಮಾಡೋದು. ಬಂದ್ಮೇಲೆ ಬ್ರಾಹ್ಮಣರಿಗೆ ಹಾಕುವರಿಗೆ ನಾವು ಯುದ್ಧ ಮಾಡೋದು ಬರ್ತೇನೋ, ಅವರೇನು ಯುದ್ಧ ಮಾಡ್ತಾರೇನೋ, ಸುಮ್ಮನೆ ಅಂತಾರೆ ಅಂತ ಹೇಳಿ ಹಾಸ್ಯ ಮಾಡ್ತಾ ಇದೆ. ಯಾವಾಗಲೂ ಇದ್ದಲ್ಲೇ ಇಂದು ಬಿದ್ದು ದಿನ, ಇಂದು ಸಂಕ್ರಮಣ, ಇಂದು ಸೂರ್ಯಗ್ರಹಣ, ಯಜ್ಞಾರಂಭದಿನ ಪಡ್ಡಂತಿ ದೇಶ ಅಂತೇಳಿ ಹೊಳ್ಳಿರೈ ಕೌರವನ ಧರ್ಮವನ್ನು ಹೊರಡಿಸಲು ಬಲ್ಲಿರೈ ಅಂತ ಅಪಹಾಸ್ಯ ಮಾಡ್ತಾ ತಿರುಗ್ತಾ ಇದ್ದ. ಬ್ರಾಹ್ಮಣರೆಲ್ಲ ಕುಡ್ಕೊಳ್ಕೊಳ್ಳೋಕೆ ಬರ್ತಾರೆ ಅಂತ ಅಪಹಾಸ್ಯ ಮಾಡಿದ್ದೆ. ದ್ರೋಣರನ್ನ ಭೀಷ್ಮರನ್ನ ಮಹಾಶಕ್ತಿಯಾಗಿರೋರು, ಅಂಥವರನ್ನ ಅಪಹಾಸ್ಯ ಮಾಡಿ ಕೆಳಗಿದೆ ನಾನು ಅವತ್ತು ಇದ್ದೆ. ಗೋಡದರಿಯದೆ ಕೂಡ ತಲೆಗೊಟ್ಟರು ಅವರಿಗೂ ಕೂಡ ಸಾಧ್ಯವಾಗಲಿಲ್ಲ ಯುದ್ಧ ಮಾಡಿ ಗೆಲ್ಲುವುದಕ್ಕೆ, ಸೋತು ಹೋದರು. ಕೊನೆಗೆ ಪ್ರಾಣತ್ಯಾಗವನ್ನು ಮಾಡಿದರು, ಕೌರವರಿಗಾಗಿ ಪ್ರಾಣತ್ಯಾಗವನ್ನು ಮಾಡಿದರು ಭೀಷ್ಮರು ಮತ್ತೆ ದ್ರೋಣರು. ಯುದ್ಧದಲ್ಲಿ ಗೆಲ್ಲುವುದು ಸಾಧ್ಯವಾಗಲಿಲ್ಲ. ನಾನು ಕಳೆದು ಬಿಡ್ತೀನಿ, ನಾನು ಪಾಂಡವರನ್ನು ಒಂದೇ ದಿನದಲ್ಲಿ ಮುಗಿಸ್ಬಿಡ್ತೀನಿ, ನಾನೇನು ಅಂದ್ಕೊಂಡಿದ್ದೀಯಾ ಅಂತ ಕೊಚ್ಕೊಂಡು ಮಾತಾಡಿದ್ದೆ. ನಾನೇನು ಮಾಡಿದೆ? ಕರ್ಣ ವಿಷಯ ಮಾಡ್ತಾ ಇದ್ದಾನೆ. ದ್ರೋಣ ಭೀಷ್ಮರು ಕೂಡಗಳ ತಲೆಗೊಟ್ಟ ಈಸರಲ್ಲಿ ತಾ ಮಾಡಿದ್ದೆ ನರಸಂಗೆ, ನಾನೇನು ಮಾಡಿದೆ? ಕೌರವರಿಗೆ ಏನು ಮಾಡಲೇ ಇಲ್ವಲ್ಲ, ಒಂದು ಯುದ್ಧವನ್ನು ಗೆದ್ದುಕೊಂಡಿಲ್ವಲ್ಲ, ಕೌರವರನ್ನು ಉಳಿಸೋದು ಸಾಧ್ಯವಾಗಿಲ್ವಲ್ಲ, ಈಗ ಸಾಯ್ತಾ ಇದೀನಲ್ಲ, ಕೌರವರಿಗೆ ಸಾಮ್ರಾಜ್ಯವಿಲ್ಲ, ಕೌರವರಿಗೆ ಏನೂ ಇದೆ ಅಂತ ಸ್ಥಿತಿಯಲ್ಲಿ ಅವರನ್ನು ಬಿಟ್ಟು ಹೋಗ್ತಾ ಇದ್ದೀನಲ್ಲ, ಆ ಕೌರವ ಸ್ವಾಮಿಗೆ ನಾನೇನು ಮಾಡಿದೆ? ಅವರನ್ನು ದೂರಿದಂತಹ ನಾನು ಏನಾದರೂ ಸಾಧಿಸಬೇಕಾಗಿತ್ತಲ್ಲ, ಯಾವ ಸಾಧನೆ
ಮಾಡಲಿಲ್ಲ. ನಾನು ನಿಷ್ಪ್ರಯೋಜಕನಾಗಿ ಹೋಗ್ಬಿಟ್ಟೆ, ತಾ ಮಾಡಿದೆ ಅರಸಂಗೆ ಅಂತೇಳಿ ಕರ್ಣ ಅಳ್ತಾ ಇದ್ದಾಗಿದೆ. ಅಳ್ತಾ ಅಳ್ತಾ ಇನ್ನೊಂದಷ್ಟು ನೆನೆಸ್ಕೊಳ್ತಾ ಇದ್ದಾನೆ. ಮೊದಲನೇ ಆತ್ಮದರ ಕೈಮನು ಒಡಹುಟ್ಟಿದ ಮೈಯಲ್ಲಿ ಮೆರೆದನು ಮರೆದನು ಒಡಹುಟ್ಟಿದ ಮೈಯಲ್ಲಿ ಮರೆದನು ನೋರ್ವರು ಮಡಿಯ ತನ್ನ ಸುಳಿವಿನಲ್ಲಿ ಕದನವು ಎನ್ನಯ ಸುಳಿವನೊಳಗುಂಡು ಸುಯೋಧನ ದ್ರುಪದಿಗೆ ಎನ್ನಾಸ್ಪದರ ಕಾಣೆನು ಸುಯೋಧನ ದ್ರುಪದಿಗೆ ಇನ್ನೂ ಆಸ್ಪದರ ಕಾಣೆನು ಶಿವ 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 ಎಂದು ಅರಳಿದನು ಕನ್ನ. ಯುದ್ಧ ಪ್ರಾರಂಭವಾದಾಗ ಭೀಷ್ಮರ ಸಂಗ್ರಾಮದಲ್ಲಿ ಹೆಚ್ಚು ಸಾವು ನೋವುಗಳು ಆಗಲಿಲ್ಲ. ಕೌರವನ ಕಡೆಯಲ್ಲಿ, ಪಾಂಡವರ ಕಡೆಯಲ್ಲೂ ಆಗಲಿಲ್ಲ. ದ್ರೋಣಾಚಾರ್ಯರ ಯುದ್ಧದ ಸಂದರ್ಭದಲ್ಲಿ ಅನೇಕರನ್ನು ಕೌರವ ಕರ್ಕೋಬೇಕಾಯಿತು. ಪಾಂಡವರನ್ನು ಕೆಲವು ಹಿರಿಯರು ಹೋದರು. ಆ ಸಂದರ್ಭದಲ್ಲಿ ದುರ್ಯೋಧನನ ಬಹಳ ಜನ ತಮ್ಮಂದಿರು ಸತ್ತೋದ್ರು. ಮೊದಲೇ ಪ್ರತಿಜ್ಞೆ ಮಾಡಿದ್ದ ಭೀಮ 100 ಜನ ತಮ್ಮಂದಿರನ್ನು ನಾನೇ ಕೊಲ್ತೀನಿ ಅಂತ. ಅದರಂತೆ ಎಲ್ಲರನ್ನೂ ಕೂಡ ಕೊಂದಾಕ. ಮೊದಲಲ್ಲಿ ಆತ್ಮೀಯರಿಗೂ ಮೊದಲಿಗೆ ಮಕ್ಕಳಷ್ಟು ಜನ ಸತ್ತೋದ್ರು. ಅಭಿಮನ್ಯುವಿನ ಕಾಲದಲ್ಲಿ 100 ಜನ ಮಕ್ಕಳು, ಲಕ್ಷಣೆ ಮುಂದಾಗಿದ್ದ 100 ಜನ ಮಕ್ಕಳು ಸತ್ತೋದ್ರು. ಆಗ ದುರ್ಯೋಧನ ಹೋಗಿ ಹೇಳಿದೆ, ದುರ್ಯೋಧನ ಹೋಗ್ಬಿಟ್ರಲ್ಲಪ್ಪ, ಮಕ್ಕಳೆಲ್ಲ ಹೋಗ್ಬಿಟ್ರಲ್ಲ ಅಂತ ಸಂಘಟನೆ ಹೇಳಿದ್ರೆ, ನಮ್ಮ ದುಶ್ಯಾಸನ ಇದ್ದಾನೆ, ನಮ್ಮ ವಿಕರ್ಣ ಇದ್ದಾನೆ ಅಂತ ಹೇಳ್ಬಿಟ್ಟು ತಮ್ಮಂದಿರನ್ನು ನೋಡಿಕೊಂಡು ಆ ನೋವನ್ನು ಕಳ್ಕೊಂಡ ದುರ್ಯೋಧನ. ಅವರನ್ನೇ ಮಕ್ಕಳು ಹೋಗ್ತೀನಿ, ಆ ಮಕ್ಕಳು ಹೋದೇನಾಯ್ತು ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿನ ಭಾವನೆ ಇಟ್ಕೊಂಡು ಕವಿ ಬಹಳ ವಿಸ್ತಾರವಾಗಿ ಇವೆಲ್ಲರನ್ನು ಹೇಳ್ತಾ ಹೋಗ್ತಾನೆ ಆ ಸಾವಿನ ವಿಷಯದಲ್ಲಿ. ಆದರೆ ಕ್ಷತ್ರಿಯರಲ್ಲಿ ಯುದ್ಧ ಭೂಮಿಯಲ್ಲಿ ಸತ್ತವರಿಗೆ ಅಷ್ಟೇ ನೋಡುವುದಿಲ್ಲ ಅವರು. ಯಾಕೆಂದ್ರೆ ಅವರು ಯುದ್ಧದಲ್ಲೇ ಅದಕ್ಕೆ ನೋಡಿದ್ದಾರೆ. ಯುದ್ಧ ಭೂಮಿಯಲ್ಲಿ ಸಾಯೋದು ಅನ್ನೋದನ್ನೇ ಹೆಚ್ಚಿನ ಸಂತೋಷದ ವಿಚಾರ ಅಂತ ಹೇಳಿ ಯದೃಚ್ಛೆಯ ಶೋಕವನ್ನು ಸ್ವರ್ಗದ್ವಾರ ಅಂತ ಏನು ಪುಣ್ಯಾತ್ಮರಾದವರಿಗೆ ಸುಚಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಅಂತ ಹೇಳ್ತಾರೆ. ಅಂದ್ರೆ ಪುಣ್ಯಾತ್ಮರಾದವರಿಗೆ ಮಾತ್ರ ಯುದ್ಧ ಸಿಗುತ್ತೆ. ಅಂತ ಯುದ್ಧದಲ್ಲಿ ಪ್ರಾಣವನ್ನು ಬಿಡುವುದು ಅನ್ನೋದು ಸ್ವರ್ಗದ್ವಾರಂ ಅಪಾರಂ ಮೇಲೆ ಸ್ವರ್ಗದ್ವಾರ ತೆರೆದಂತೆ ಅಲ್ಲೋಗ್ತೀವಿ ಅಂತ ಸಂತೋಷವಾಗಿ ಸಾವನ್ನ ಸ್ವೀಕರಿಸಿಬಿಟ್ಟೆ ಹೋಗ್ತಾರೆ. ಅದು ಮನುಷ್ಯ ಅಂದರೆ ಸತ್ತಾಗ ಸಂಕಟ ಇದ್ದೇ ಇರುತ್ತೆ, ಸ್ವಲ್ಪ ಇರುತ್ತೆ ಅಷ್ಟೇ. ಆದರೆ ಕವಿ ವಿಸ್ತಾರವಾಗಿ ಹೇಳ್ತಾನೆ. 100 ಜನ ಮಕ್ಕಳು ಸತ್ತೋದಾಗ ಬಹಳ ಸಂಕಟದಿಂದ ಇದ್ದ ಸುಯೋಧನ. ಆದರೆ ಆ ಸಮಯದಲ್ಲೂ ಕೂಡ ತೃಪ್ತಿ ತಗೊಂಡ್ಬಿಟ್ಟು ನನ್ನ ತಮ್ಮಂದಿದ್ದಾರೆ 100 ಜನ, ಅವರನ್ನೇ ಮಕ್ಕಳು ಓದಿನಿ, ಅವ್ರ ಜೊತೆ ಹೇಳ್ತೀನಿ ಅಂತ ಅಂದ್ಕೊಂಡು ಸಮಾಧಾನ ತಂದುಕೊಂಡಿದ್ದ. ಆಮೇಲೆ ತಮ್ಮಂದಿರು ಎಲ್ಲರೂ ಸತ್ತೋಕೆ ಹೆಚ್ಚೊತ್ತಾಗಿಲ್ಲ. ಕವಿ ವಿಚಾರವಾಗಿ ಕಥೆ ಹೇಳ್ತಾ ಇದ್ದಾನೆ. ಅದು ಸತ್ತೋಗಿ ಎಲ್ಲರೂ ಸತ್ತೋಗಿ ಅವ್ರಿಗೆ ಹೆಚ್ಚೊತ್ತಾಗಿಲ್ಲ. ಹಾಗೆಂದ್ರೆ ಇವತ್ತು 4 ಸಂಜೆ ಹಿಂದೆ ಇವತ್ತಿನ ಯುದ್ಧದಲ್ಲೇ ಇವತ್ತು ಮಧ್ಯಾಹ್ನ ಯುದ್ಧದಲ್ಲೇ 90 ಬಾಲುಖಾನೆಯ ಲೆಕ್ಕ ಸತ್ತೋದು ಅಂತ ಹೇಳೋದು. ಆಮೇಲೆ ದುಶ್ಯಾಸನ ಅವರು 99 ಬಾಲುಖಾನೆ ಲೆಕ್ಕ ತೀರೋದು ಸ್ವಲ್ಪ ಹೊತ್ತಿಗೆ ಮುಂಚೆ ಅಷ್ಟೇ. ಆದರೆ ಕರ್ಣ ಅದೆಲ್ಲವನ್ನೂ ನೆನೆಸ್ಕೊತಾ ಇದ್ದಾನೆ. ನಾನು ಹೇಳ್ತಾನೆ, ಈ ರೀತಿಯಾಗಿ ಅಷ್ಟೂ ಜನ ತಮ್ಮಂದಿರು 99 ಜನ ತಮ್ಮಂದಿರು ಸತ್ತೋದ್ರೆ ಹೋಗ್ಬಿಟ್ರದ್ದು ಮಹಾರಾಜ, ತಮ್ಮಂದಿರೆಲ್ಲ ಹೋಗ್ಬಿಟ್ರಲ್ಲಪ್ಪ ಅಂತಂದ್ರೆ ಎಲ್ಲಿಯವರೆಗೆ ನಮ್ಮ ಕರ್ಣ ಒಬ್ಬ ಜೊತೆ ಇದ್ದಾನೋ ಅಲ್ಲಿಯವರೆಗೆ ಅವನೇ ನನ್ನ ಮಗ, ಅವನೇ ನನ್ನ ತಮ್ಮ, ಅವನೇ ನನ್ನ ಬಂಧು, ಅವನೇ ನನ್ನ ಸರ್ವಸ್ವ, ಕರ್ಣ ಒಬ್ಬ ಇದ್ದು ಸಾಕು ಅಂತ ಹೇಳ್ತಾ ಇದ್ದ ಅಂತ. ಎಂಥ ಶೂರ ಕರ್ಣ! ಧರ್ಮರಾಜ ಹೇಳ್ತಾನೆ, ಕರ್ಣನಲ್ಲಿರಲು ಎವರಿಗೆ ಧೀಮಸಿಯಾಗಿ ಕಾಪುವರೆಂಬರವರಿಲ್ಲ. ತೆಗೆದಿದ್ದು ಬಂದಾಗ ಕರ್ಣನ ಹೊರಟು ಬಂದಾಗ ಧರ್ಮರಾಜ ಹೇಳ್ತಾನೆ, ಬವರ ಇರುವರೆ ಕರ್ಣನಂತಿರಲೇ ಯಾವಾಗಿರಲು ಜೀವಸಿಯಾಗಿ ಕಾಲುವರೆಂಬರಬೇಕಿಲ್ಲ ಅಂತ. ಕರ್ಣನಂತಹ ಮಹಾಯೋಧ ನನಗೆ ಯುದ್ಧ ಸಿಕ್ಕಿದ್ರೆ
ನಾನು ಗೆಲ್ಲಬಹುದಾಗಿತ್ತು, ಅಂಥವೂ ಇಲ್ಲ ಅಂದ. ಅವನು ನೋಡಿದಾಗ ಅರ್ಜುನ ಇದ್ದಾನೆ ತಮ್ಮ, ಅದು ಅರ್ಜುನನಿಗೆ ಕೆಲಸೋದಕ್ಕೆ ಜೋರಾಗಿ ಹೇಳ್ತಾರೆ ಧರ್ಮರಾಜ. ಕರ್ಣನಂತಹ ಒಬ್ಬ ಮಹಾಯೋಧ ನನ್ನ ಪಕ್ಷದಲ್ಲಿದ್ದ ಅಂತ. ಈಗ ಕರ್ಣ ಹೇಳ್ತಾ ಇದ್ದಾನೆ, ಆಯ್ತು ನಂದು ಕೂಡ ಹೊರಟು ಆ ಮೂರು ಜನ ತಮ್ಮಂದಿರು ಹೋದ್ರು ಕೂಡ ನನಗಾಗಿ ನನ್ನ ಇರೋದನ್ನು ನೋಡಿಬಿಟ್ಟು ಆ ಸಂಕಟವನ್ನು ಭರತ ಸುಯೋಧನ ಸ್ವಾಮಿ ಮರೆಯನ್ನು ತಮ್ಮ ಸುರುವಿನಲ್ಲಿ ನನ್ನನ್ನು ನೋಡಿಕೊಂಡು ಆ ದುಃಖವನ್ನು ತಮ್ಮಂದಿರು ಹೊರಟ ದುಃಖವನ್ನು ಕೂಡ ಭರತ ಕೌರವ ಸ್ವಾಮಿ. ಇವಾಗ ಏನಾಗಿದೆ ಅಂತಂದರೆ ಕದನವು ಎನ್ನಯ ಸುಳಿವನ್ನು ಹೊರಕೊಂಡು ನಾನು ಕಾಣದೇವ ಹಾಗೆ ಮಾಡ್ತಾ ಇದೆ ಯುದ್ಧ. ಇವತ್ತಿನ ಯುದ್ಧ ಆದಮೇಲೆ ನಾನು ದುರ್ಯೋಧನಿಗೆ ಕಾಣೋದಿಲ್ಲ, ನನ್ನ ಸುಳಿವನ್ನು ಕೂಡ ಹೇಳ್ಕೊಂಡ್ಬಿಡುತ್ತೆ. ಇನ್ನು ಕುರುಬದಿಗೆ ಆಪ್ತರಿಂದ ಕೌರವ ಸ್ವಾಮಿಗೆ ಆಪ್ತರಾದಂಥವರು, ಸಹಾಯಕರಾಗಿರ್ತಕ್ಕಂಥವರು, ಗೆದ್ದುಕೋತೀನಿ ಅಂತ ಹೇಳ್ತಕ್ಕಂಥವರು ಇನ್ಯಾರೂ ಇಲ್ಲವಲ್ಲ. ಕೌರವ ಪರದೇಶ ಆಗಿಬಿಟ್ಟಲ್ಲ, ಕೌರವ ಅನಾಥನಾಗಿಬಿಟ್ಟಿಲ್ಲ. ನನ್ನನ್ನು ಸಾಕಿ ಸಲಹಿ ನನ್ನಿಂದ ಏನೋ ನಿರೀಕ್ಷೆಯನ್ನು ಮಾಡಿರ್ತಕ್ಕಂತಹ ಕೌರವ ಸ್ವಾಮಿಗೆ ಏನೂ ಮಾಡದೆ ನಾನು ಸಾಯ್ತಾ ಇದ್ದೀನಲ್ಲ ಅಂತೇಳಿ ದುಃಖದಿಂದ ಕರ್ಣನ ಕಣ್ಣಿನಲ್ಲಿ ನೀರು ಬರ್ತಾ ಇದೆ. ಸಾಯುವ ಕೊನೆಯ ಕ್ಷಣದಲ್ಲಿ ತೀರ್ಮಾನ ಹೇಳ್ತಾ ಇದ್ದಾನೆ, ನಾನು ಕೌರವನಿಗೆ ಅನ್ಯಾಯವನ್ನು ಮಾಡಿದೆ, ನಾನು ಮೋಸವನ್ನು ಮಾಡಿದೆ, ನಾನು ಯುದ್ಧವನ್ನು ಮಾಡಲಿಲ್ಲ, ನಾನು ಪಾಪಿ ಅಂತೇಳಿ ತನ್ನ ತಪ್ಪನ್ನೆಲ್ಲವನ್ನು ಕೂಡ ಒಪ್ಪಿಕೊಳ್ತಾ ಇದ್ದಾನೆ ಕರ್ಣ ಬಹಳ ಸಂಕಟದಿಂದ. ಆಮೇಲೆ ಒಂದು ಕ್ಷಣ ಯೋಚನೆ ಮಾಡ್ತಾನೆ, ನನ್ನದು ಒಂದು ಭಾಗ್ಯವಿದೆ ಅಂತ ಹೇಳ್ತಾನೆ. ಸಲಹಿದುಡೆಯನ ಜೋಳವಾಣಿಗೆ ತಲೆಯ ಮಾರುವುದೆಂದು ಪುಣ್ಯದ ಫಲವು. ಸಲಹಿದೊಡೆಯನ ಜೋಳವಾಣಿಗೆ ತಲೆಯ ಮಾರುವುದೊಂದು ಪುಣ್ಯದ ಫಲವು. ಮರಣದ ಮುತ್ತು ಕೃಷ್ಣನ ಲಾಭ ಸುಕೃತ ಫಲ. ಇಳೆಯ ಮೇಲೆ ಎನದಲ್ಲದೆ ಆರಿಗೆ ಹರಿಸುವುದು. ಮರಣದ ಮುತ್ತು ಕೃಷ್ಣನ ಸುಕೃತ ಫಲ. ಇಳೆಯ ಮೇಲೆ ಎನದಲ್ಲದೆ ಆರಿಗೆ ಲಭಿಸುವುದು. ಇಳೆಯ ಮೇಲೆನದಲ್ಲದೆ ಆರಿಗೆ ಫಲಿಸುವುದು. ಧನ್ಯ ಧನ್ಯನೆನುತ್ತದೆ ಎಲೆ ಹಣಚದೆ ಅಸುರಾಂತಕನು ಈಚಿಸುತ್ತಿದ್ದನು. ಇಷ್ಟೆಲ್ಲ ಪಾಪಿಯಾದರೂ ಕೂಡ ನನ್ನದು ಒಂದು ಭಾಗ್ಯ ಉಂಟು ಅಂತ ಕಾರಣ ಹೇಳ್ಕೊಳ್ತಾ ಇದ್ದಾನೆ. ನನ್ನದು ಒಂದು ಭಾಗ್ಯವಿದೆ ಇದು ಅಂತ. ಯಾಕೆಂದರೆ ಸಲಹಿದೊಡೆಯನ ಜೋಳವಾಡಿಗೆ ತಲೆಯ ಮಾರುವುದೊಂದು ಪುಣ್ಯದ ಫಲವು. ಯಾರ ಅನ್ನದಿಂದ ಈ ಶರೀರ ಪರಿಪುಷ್ಟವಾಯಿತೋ ಅಂತಹ ಕೌರವ ಸ್ವಾಮಿಗೋಸ್ಕರವಾಗಿ ನಾನು ದೇಹತ್ಯಾಗವನ್ನು ಮಾಡ್ತಾ ಇದ್ದೇನೆ. ಶರೀರದಲ್ಲಿ ರಕ್ತದ ಒಂದು ಕಣ ಇರುವವರೆಗೂ ನಾನು ಕೌರವನಿಗಾಗಿ ಹೋರಾಟವನ್ನು ಮಾಡಿದ್ದೇನೆ. ಅವನಿಂದ ಪರಿಪುಷ್ಟವಾದಂತಹ ಶರೀರವನ್ನು ಅವನಿಗಾಗಿ ಒಪ್ಪಿಸಿದ್ದೇನೆ ಯುದ್ಧ ಭೂಮಿಯಲ್ಲಿ. ಇದು ಒಂದು ಸುಕೃತ. ಎಲ್ಲರಿಗೂ ಇಂಥ ಭಾಗ್ಯ ಸಿಗುವುದಿಲ್ಲ. ಕೌರವ ಸ್ವಾಮಿಯ ಮುಂದೆನೇ ಅವನಿಗಾಗಿ ಶರೀರ ತ್ಯಾಗವನ್ನು ಮಾಡತಕ್ಕಂತಹದ್ದು ಒಂದು ಪುಣ್ಯ. ಸಲಹಿದೊಡೆಯನ ಜೋಳವಾಳಿಗೆ ತಲೆಯ ಮಾರುವುದು ಅಂತ ಕವಿ ಹೇಳ್ಕೊಳ್ತಾನೆ. ಇಲ್ಲಿ ಉತ್ತರ ಕರ್ನಾಟಕದ ಕವಿಯಾದ್ದರಿಂದ ಜೋಳವಾಳಿ ಅಂತಾನೆ. ನಮ್ಮ ಕಡೆಯಲ್ಲಾದ್ರೆ ಅನ್ನದ ಋಣ ಅಂತೀವಿ. ನಾವು ಅಕ್ಕಿಯನ್ನು ಕೂಡ ಮಾಡೋದ್ರಿಂದ ನಾವೆಲ್ಲ ಅನ್ನದ ಋಣ ಇದೆ, ಅನ್ನದ ಋಣವನ್ನು ತೀರಿಸಬೇಕು ಅಂದ್ಕೊಂಡಿವಿ. ಆ ಅನ್ನದ ಋಣ ಅನ್ನೋದನ್ನು ಅವನು ಜೋಳ ತಿಂತಕ್ಕಂತಹ ರಾಜ್ಯದವರಾದ್ರಿಂದ ಕವಿ ಜೋಳವಾಳಿ ಅಂತ ಹೇಳ್ತಾನೆ. ಆ ಜೋಳವಾಳಿಯ ತಲೆಯನ್ನು ಮಾಡ್ತಕ್ಕಂಥದ್ದು, ತಲೆ ಕೊಡ್ತಕ್ಕಂಥದ್ದು, ಪ್ರಾಣತ್ಯಾಗ ಮಾಡ್ತಕ್ಕಂಥದ್ದು ಅದು ಒಂದು ಪುಣ್ಯದ ಫಲ. ಇನ್ನೊಂದು ಮರಣದ ಹೊರತು ಕೃಷ್ಣನ ಕಾಲ ಸುಕೃತ ಫಲ. ನಮ್ಮ ಶಾಸ್ತ್ರಗಳೆಲ್ಲವೂ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಈ ಮಾತನ್ನು.
ಕವಿ ಕುಮಾರವ್ಯಾಸ ಕರ್ಣನ ಸಾವಿನಲ್ಲಿ ಇದನ್ನು ತಂದಿದ್ದಾನೆ. ಕರ್ಣನಿಗೆ ಮುಖ್ಯಾಯಿತು ಅವನು ಪರಮಭಕ್ತ ಅಂತ ಹೇಳೋಕ್ಕೋಸ್ಕರ ಈ ಮಾತನ್ನು ಕರ್ಣನ ಸಾವಿನ ಜೊತೆಯಲ್ಲಿ ಕೂಡಿಸ್ತಾ ಇದ್ದಾನೆ. ಮನುಷ್ಯ ಸಾಯುವ ಸಮಯದಲ್ಲಿ ಏನನ್ನು ಕೊಟ್ಟು ಚಿಂತಿಸ್ತಾನೋ ಅದೇ ರೂಪವನ್ನು ಹೊಂದುತ್ತಾನೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಯಾವ ರೂಪವನ್ನು ಚಿಂತಿಸಬೇಕು, ಏನನ್ನು ಯೋಚನೆ ಮಾಡಬೇಕು ಅಂತಂದ್ರೆ ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ರೆ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ರೆ, ಭಗವಂತನ ಕಥೆಯನ್ನು ಕೇಳ್ತಾ ಇದ್ರೆ, ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ರೆ ಆಗ ಮನಸ್ಸು ತುಂಬ ಭಗವಂತ ಇರೋದ್ರಿಂದ ತಾನು ಭಗವಂತನಾಗಿದ್ದಾನೆ, ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ ಕೂಡ ಭಗವಂತನ ನಾಮಸ್ಮರಣೆಯನ್ನು ಮರಣಕಾಲದಲ್ಲಿ ಮಾಡಬೇಕು. ಅದು ಮರಣಕಾಲದಲ್ಲಿ ಸ್ಮರಣೆಯನ್ನು ಮಾಡುವುದು ಅನ್ನೋದಿದೆಯಲ್ಲ ಬಹಳ ಕಷ್ಟಕರವಾಗಿರುತ್ತೆ. ಎಲ್ಲರಿಗೂ ಹಾಗೆ ಸುಲಭವಾಗಿಸೋದಿಲ್ಲ. ಯಾಕೆಂದ್ರೆ ಕಫ, ವಾತ, ಪಿತ್ತ ಈ 3 ರೋಗಗಳಿದೆಯಲ್ಲ ಅದು ನಮ್ಮನ್ನು ಆಕ್ರಮಿಸ್ಕೊಂಡ್ಬಿಟ್ಟು ಏನೇನೂ ಹೇಳುವುದಕ್ಕೆ ಬಿಡೋದಿಲ್ಲ. ಯಾವ ಸಂದರ್ಭದಲ್ಲಿ ಮರಣ ಬರುತ್ತೋ ಗೊತ್ತಿಲ್ಲ. ಆ ಸಮಯಕ್ಕೆ ಭಗವನ್ ನಾಮಸ್ಮರಣೆ ಬರಬೇಕು ಅಂದರೆ ಬರೋಕ್ಕೆ ಬಿಡೋದಿಲ್ಲ ಅದು. ಯಾಕೆಂದ್ರೆ ಕಫ, ವಾತ, ಪಿತ್ತ ಶರೀರವನ್ನು ಆಕ್ರಮಣ ಮಾಡ್ಕೊಂಡಿರುತ್ತೆ. ಆದ್ದರಿಂದ ಆ ಸಮಯದಲ್ಲಿ ಬುದ್ಧಿ ತೋಚೋದಿಲ್ಲ, ಭಗವಂತನ ನಾಮಸ್ಮರಣೆ ಬರೋದಿಲ್ಲ, ಬಹಳ ಕಷ್ಟ. ಅದಕ್ಕೆ ಏನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಒಂದು 3 ವರ್ಷಗಳ ಅಭ್ಯಾಸ ಬೇಕು. ಒಂದು 3 ವರ್ಷ ಪ್ರತಿ ಕ್ಷಣವೂ ಊಟ ಮಾಡುವಾಗ, ಕುಳಿತುಕೊಳ್ಳುವಾಗ, ಎದ್ದಾಗ, ನಿಂತಾಗ, ಸ್ನಾನ ಮಾಡುವಾಗ, ಮಲಗುವಾಗ ಎಲ್ಲ ಸಮಯದಲ್ಲೂ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ರೆ, ಪ್ರತಿ ಕ್ಷಣವೂ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ರೆ ಆ ಸಮಯದಲ್ಲೇ ಯಾವಾಗ ಒಂದ್ಸರಿ ಸಾಯ್ತಾನಲ್ವ, ಆಗ ಸಾಯುವ ಕಾಲದಲ್ಲಿ ನೆನಪಿಗೆ ಬಂದುಬಿಡುತ್ತೆ, ಸ್ಮರಣೆ ಬಂದುಬಿಡುತ್ತೆ. ಹಾಗೆ ಸ್ಮರಣೆ ಬಂದು ಹೇಳಿಬಿಟ್ಟೆ ಆಗ ಅವನಿಗೆ ಮುಕ್ತಿಯಾಗಿದೆ. ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಅವನು ಮುಕ್ತನಾಗ್ತಾನೆ ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ. ಈ ಕರ್ಣ ಇದ್ದಾನೆ ಮರಣದ ಹೊರತು ಕೃಷ್ಣನ ಕಾವಲಿಸುವ ಯಾವ ಕೃಷ್ಣನನ್ನು ಸ್ಮರಣೆ ಮಾಡಿದ್ರೆ ಸಾಕು ಅಂತಹ ಶ್ರೀಕೃಷ್ಣನೇ ಸಾಕ್ಷಾತ್ತಾಗಿ ಪೂರ್ಣಾವತಾರಿಯಾಗಿದ್ದು ಈಗ ಅರ್ಜುನನ ರಸದ ಮುಂದೆ ಕೃಷ್ಣನಾಮಧೇಯದಲ್ಲಿ ನಿಂತಿದ್ದಾನೆ. ಆ ಭಗವಂತನನ್ನು ತಾನು ಕಣ್ತುಂಬ ನೋಡ್ತಾ ಇದ್ದೇನೆ. ಸಾಯುವ ಹೊತ್ತಿನಲ್ಲಿ ಭಗವಂತನನ್ನು ನೋಡ್ತಾ ಅನುಸಂಧಾನ ಮಾಡ್ತಾ ಸಾಯೋದಲ್ಲ, ಇದು ಎಲ್ಲಕ್ಕಿಂತ ದೊಡ್ಡ ಪುಣ್ಯ ನನಗೆ ಅಂತ ಹೇಳಿಬಿಟ್ಟು ಕೃಷ್ಣನ ಕಾಪಾಡಿಸುವ ಇಳೆಯ ಮೇಲೆ ಎಳೆಯಲ್ಲದೆ ಆಲಿಗೆ ಬರಿಸುವುದು. ಇನ್ನು ಯಾರಿಗೆ ಸಿಕ್ಕಿದೆ ಇಲ್ಲ ಭಾಗ್ಯ, ಪರಮಾತ್ಮನನ್ನು ನೋಡ್ತಾ ಸಾಯುವಂತಹ ಭಾಗ್ಯ ಯಾರಿಗೆ ಸಿಕ್ಕಿದೆ ಇಲ್ಲ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಭಾಗವತದಲ್ಲಿ ಕೃಷ್ಣ ಅನೇಕ ರಾಕ್ಷಸರನ್ನು ಕೊಲ್ತಾನೆ. ಅಲ್ಲಿ ಮುಸ್ಲಿಂ ಮೇಲ್ಗಡೆ ಏನಿರುತ್ತೆ ಅಂತಂದ್ರೆ ಈಗ ಕೂತನೆಯ ಸಂಹಾರ, ನಾವೆಲ್ಲ ಕೂತನೆಯ ಸಂಹಾರ ಅಂತೀವಿ. ಆದರೆ ಭಾಗವತ ಪುಸ್ತಕ ತೆಗೆದು ನೋಡಿದ್ರೆ ಕೂತನೆಯ ಉದ್ಧಾರ ಅಂತೀವಿ. ಆಮೇಲೆ ಶಕಟಾಸುರನ ಮರ್ದನ ಕೊಟ್ಟಿದ್ದೀವಿ ನಾವು, ಶಕಟಮರ್ದನ ಅಂತ. ಅದು ನೋಡಿದ್ರೆ ಮುಸ್ಲಿಂ ಬಿಟ್ಟಾಗಿ ಶಕಟನ ಅನುಗ್ರಹ, ಶಕಟನಿಗೆ ಅನುಗ್ರಹ, ಶಕಟನಿಗೆ ಮೋಕ್ಷ ಬರೀ ಇದೆ. ಯಾಕೆ ಅಂದರೆ ಪರಮಾತ್ಮನಿಂದ ಯಾರು ಸಾಯ್ತಾರೋ ಅವರೆಲ್ಲ ಮೋಕ್ಷವನ್ನು ಪಡ್ಕೊತಾರೆ. ಅದಕ್ಕೋಸ್ಕರ ಅವರಿಗೆ ಅನುಗ್ರಹವೇ ಆಗಿರೋದು ಅಂತ. ಯಾರಿಗೂ ಕೂಡ ಇದೆಲ್ಲ ಅನ್ಯಾಯಗಳು ಆಗಿರೋದು, ಅವರು ಸತ್ರು ಕೂಡ ಅವರಿಗೆ ಮೋಕ್ಷವಾಗಿದೆ, ಅವರಿಗೆ ಅನುಗ್ರಹವೇ ಆಗಿದೆ ಭಗವಂತನಿಂದ. ಅದಕ್ಕೆ ಕೃಷ್ಣ ಕರ್ಣ ಭಗವಂತನ ಕಣ್ಣಿನಿಂದ ಸಾಯ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಅನುಗ್ರಹವೇ ಆಗಿರೋದು, ಕರ್ಣಿಗೆ ಮುಕ್ತಿ ಸಿಕ್ಕಿದೆ ಅಂತ ಹೇಳಬೇಕು ಕುಮಾರವ್ಯಾಸ. ಕರ್ಣನ ಮೇಲೆ ಬಹಳ ಅಭಿಮಾನ. ಅದಕ್ಕೆ ಅದನ್ನು ಕರ್ಣನಿಗೆ ಹೇಳಿಸ್ಕೊಳ್ತಾ ಇದ್ದಾನೆ. ಇಳೆಯ ಮೇಲೆ ಎನೆಗಲ್ಲ ಆದಿಗೆ ಬಡಿಸುವುದು ಧನ್ಯನು, ನಾನು ಧನ್ಯನಾದೆ ಅಂತ ಹೇಳಿಬಿಟ್ಟು ಆ ಕೌರವನಿಗಾಗಿ ಆಯಿತು. ಈಗ ತನಗಾಗಿ ಹೇಳಿಕೊಡ್ಬೇಕಾದ್ರೆ ನಾನು ಧನ್ಯನಾಗಿದ್ದೇನೆ ಅಂತ ಹೇಳಿಕೊಡ್ತಾ ಇದ್ದಾನೆ ಕರ್ಣ.